ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಹಾಲು ಹೋಳಿಗೆ ಅಂತ ಮಾಡ್ತಾಯಿದ್ದೀನಿ. ಇದನ್ನು ಹಾಲು ಹೋಳಿಗೆ ಅಂತ ಕೂಡ ಹೇಳ್ತಾರೆ, ಹಾಲೊಬ್ಬಟ್ಟು ಅಂತ ಕೂಡ ಹೇಳ್ತಾರೆ. ಬಟ್ ಇದು ಮಾತ್ರ ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ಈ ಯುಗಾದಿ ಹಬ್ಬಕ್ಕೆ ನೀವು ಈ ಥರ ಒಂದು ಒಬ್ಬಟ್ಟನ್ನ ಟ್ರೈ ಮಾಡಿ, ಹೊಸ್ದಾಗಿ ಕೂಡ ಇರುತ್ತೆ. ಎಲ್ರಿಗೂ ಬೇಳೆ ಒಬ್ಬಟ್ಟು ಅಂದರೆ ತೊಗರಿಬೇಳೆ ಒಬ್ಬಟ್ಟು, ಕಡಲೆಬೇಳೆ ಒಬ್ಬಟ್ಟು, ಕಾಯಿ ಹೋಳಿಗೆ ಇವೆಲ್ಲ ತಿಂದು ತಿಂದು ಬೋರ್ ಆಗಿರೋರಿಗೆ ಈ ಥರ ಒಂದು ಹೊಸದಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೊಸ ಒಂದು ರೆಸಿಪಿ ಇದು. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಸೊ ನಾವೀಗ ಮಿಕ್ಸಿ ಜಾರ್ಗೆ ಅಂದರೆ ರುಬ್ಬೋದಕ್ಕೆ ನಾನು ರೆಡಿ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು 6 ಗೋಡಂಬಿನ ನಾನು ಓವರ್ ನೈಟ್ ಅಂದರೆ ನೈಟ್ ನೆನೆಸಿ ಇಟ್ಟಿರ್ತೀನಿ. ಗೋಡಂಬಿ ಜೊತೆಗೆ ಒಂದು 5 ಬಾದಾಮಿ, ಸ್ವಲ್ಪ ನೀರು ಹಾಕಿ ರಾತ್ರಿ ಎಲ್ಲ ನೆನೆಸಿರಬೇಕು. ನೋಡಿ, ಇದು ರಾತ್ರಿ ನೆನೆಸಾದ್ಮೇಲೆ ಈ ಥರ ಇತ್ತು. ಇದಕ್ಕೆ ಒಂದು ಫ್ರೆಶ್ ಆಗಿ ಒಡೆದಿರೋ ಅಂಥ ತೆಂಗಿನಕಾಯಿ ಒಂದು ಅರ್ಧ ಹೋಳು ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ ಆಲ್ರೆಡಿ ನೆನೆಸಿರೋ ಅಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಕಾಯಿನ ಸ್ಕಿಪ್ ಮಾಡ್ಬೋದು. ಕಾಯಿ ಇಲ್ಲದೆ ಹೋದರೆ ಹಾಲು ಹಾಕ್ಕೋಬೋದು. ಅಂದರೆ ನಾವು ಯೂಶ್ವಲಿ ಹಾಲು ನಂದಿನಿ ಹಾಲು ಯೂಸ್ ಮಾಡ್ತೀವಲ್ಲ, ಅದನ್ನು ಹಾಕ್ಕೋಬೋದು. ನೋಡಿ, ನಾನೀಗ ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ. ಸೊ ಗಸಗಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಆದಷ್ಟು ಜಾಸ್ತಿ ಯೂಸ್ ಮಾಡಿ. ಆಮೇಲೆ ಇದು ಗಸಗಸೆ ದೇಹಕ್ಕೆ ತಂಪು. ಈ ಬೇಸಿಗೆಗಾಲದಲ್ಲಿ ಈ ಥರ ಗಸಗಸೆ ಎಲ್ಲ ಹಾಕಿ ಮಾಡಿಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಈಗ ಇಲ್ಲಿ ಗಸಗಸೆನ ನಾನು ಸ್ವಲ್ಪ ಗಮ್ಮನವರೆಗೂ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಆಮೇಲೆ ಇಲ್ಲಿ ಒಂದು 3 ಏಲಕ್ಕಿನ ಹಾಗೆ ಹಾಕಿದ್ದೀನಿ. ನೋಡಿ, ಈ ಥರ ಫುಲ್ಲು ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ನುಣ್ಣಗೆ ರುಬ್ಕೋಬೇಕು. ಸೊ ಈಗ ಏನು ಮಾಡಬೇಕಂದ್ರೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ತೊಗೊಂಡು, ಅಂದರೆ ಒಂದು ದೊಡ್ಡ ಬೌಲ್ನ ಒಲೆ ಮೇಲಿಟ್ಟು ನಾವೇನು ರುಬ್ಬಿದ್ವಿ ಅದನ್ನು ಕ್ಲೀನಾಗಿ ಹಾಕಿ, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿಯಷ್ಟು ನೀರು ಹಾಕಬೇಕು. ನೀರು ಹಾಕಿ ಅದು ತಳ ಹಿಡಿದಿರೋ ಹಾಗೆ ನಾವು ಇದನ್ನು ಕೈ ಆಡಿಸ್ತಾ ಇರಬೇಕು. ಯಾಕೆ ಅಂದರೆ ನಾವಿಲ್ಲಿ ಗೋಡಂಬಿ ಹಾಕಿರೋದ್ರಿಂದ ಯಾವುದೇ ಚಾನ್ಸಸ್ ಇರುತ್ತೆ, ನಾವು ಅಂದರೆ ಗೋಡಂಬಿ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ತಳ ಹಿಡಿಯುತ್ತೆ. ನೋಡಿ, ನಾನೀಗ ಇಲ್ಲಿ ಒಂದು ಚಿಕ್ಕ ಬೌಲ್ನಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಸೊ ಸಕ್ಕರೆ ನಿಮಗೆ ಬೇಡ ಅಂದರೆ ನೀವು ಬೆಲ್ಲ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ಇದು ಚೆನ್ನಾಗಿ ಸಕ್ಕರೆ ಕರಗಬೇಕು. ಕರಗಾದ್ಮೇಲೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಇದು ಸ್ವಲ್ಪ ಕುದಿ ಬರಬೇಕು. ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಈ ಒಂದು ಹಾಲು ಏನಿದೆ, ಹಾಲು ಒಬ್ಬಟ್ಟಿಗೆ ಸಖತ್ತಾಗಿರುತ್ತೆ. ಇದು 2 ಥರ ಮಾಡ್ತಾರೆ. ಒಂದು ಫುಲ್ ಪ್ಯೂರ್ ಹಾಲಲ್ಲಿ ಮಾಡ್ತಾರೆ, ಇನ್ನು ಒಂದು ಈ ಥರ ಕಾಯಿ ಹಾಕಿ ಮಿಕ್ಸ್ ಮಾಡ್ತಾರೆ. ನೋಡಿ, ಈಗ ನಾನಿಲ್ಲಿ ಬಾದಾಮ್ ಮಿಕ್ಸ್ ತೊಗೊಂಡಿದ್ದೀನಿ. 1-2 ಬಾದಾಮ್ ಮಿಕ್ಸ್ನ ಹಾಕ್ತಾಯಿದ್ದೀನಿ, ಈ 2 ಪ್ಯಾಕೆಟು. ಸೊ ಅದು ಏನಕ್ಕೆ ಅಂದರೆ ಬಾದಾಮ್ ನಾನು ಆಲ್ರೆಡಿ ಹಾಕಿದ್ದೀನಿ. ಇದರಲ್ಲಿ ಸ್ವಲ್ಪ ಕೇಸರಿ ಇರುತ್ತೆ, ನಾನಿಲ್ಲಿ ಕೇಸರಿ ಹಾಕಿಲ್ಲ. ಸೊ ಕೇಸರಿ ನೀವು ಆ್ಯಡ್ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಇದು ಸ್ಕಿಪ್ಪು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಷ್ಟ ಇಲ್ಲಾಂದರೆ ಇಟ್ಸ್ ಓಕೆ. ನಾನು ಸ್ವಲ್ಪ ಬಾದಾಮ್ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ, ಅದರಲ್ಲಿ ಎಲ್ಲ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ ಅಂತ ಅಷ್ಟೇ. ಆಮೇಲೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ, ತಿಂತಾಯಿದ್ರೆ ಬಾದಾಮಿ ಪೌಡ್ರದ್ದು ಸ್ಮೆಲ್ ಸಕ್ಕತ್ತಾಗಿರುತ್ತೆ ಬಾದಾಮ್ ಮಿಕ್ಸ್ದು. ಸೊ ಇದನ್ನು ಅಷ್ಟೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಈಗ ಸ್ವಲ್ಪ ಚೆನ್ನಾಗಿ ಬೇಯಲಿ, ಅಲ್ಲಿವರೆಗೂ ಹೀಗೆ ಕೈ ಆಡಿಸ್ತಾ ಇರಿ. ಒಂದು 2-3 ಕುದಿ ಬಂದಮೇಲೆ ನಾವು ಇದನ್ನು ಆಫ್ ಮಾಡೋಣ. ನೋಡಿ, ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಅಲ್ಲಿಗೆ ಬೆಂದಿದೆ ಅಂತ ಅರ್ಥ. ಸೊ ಈ ಗಸಗಸೆ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಹಾಲು ತುಂಬ ಶಕ್ತಿ ಕೊಡುತ್ತೆ. ಸೊ ಇದು ಈಗ ಆಯಿತು. ಈಗ ನೆಕ್ಸ್ಟ್ ನಾವಿಲ್ಲಿ ಕಣಕನ ರೆಡಿ ಮಾಡ್ಕೊಳ್ಳೋಣ. ಸೊ ಕಣಕ ರೆಡಿ ಮಾಡೋಕ್ಕೆ ನಾನಿಲ್ಲಿ ಅದೇ ಚಿಕ್ಕ ಬೌಲಲ್ಲಿ ನಾನು 1 ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ನಾನಿಲ್ಲಿ ಶ್ರೀಕೃಷ್ಣ ಗೀನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಚಿಟಿಕಿ
ಸಾಲ್ಟ್ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಸೊ ಸ್ವೀಟಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸೊ ಅದು ಟೇಸ್ಟು ಇನ್ಹ್ಯಾನ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಅಷ್ಟೇ ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕೊಬೇಕು, ಅಂದರೆ ನಿಮಗೆ ಕಲಿಸ್ತಾ ಗೊತ್ತಾಗುತ್ತೆ. ನೋಡಿ ನಾನೀಗ ಇಲ್ಲಿ ಸ್ವಲ್ಪ ಚಿರೋಟಿ ರವೆನ ಒಂದು ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಹಾಕಿದ್ದೀನಿ. ಅಂದರೆ ಸ್ವಲ್ಪ ನೆನೆಸ್ತೀನಿ ಅಷ್ಟೇ, ಒಂದು 5 ನಿಮಿಷ, ಜಾಸ್ತಿ 1 ಅವರ್ 2 ಅವರ್ ಎಲ್ಲ ನೆನೆಸೋಕೆ ಹೋಗಲ್ಲ, ಸ್ವಲ್ಪ ಅಷ್ಟೇ ನೆನೆಸ್ಬೇಕು. ನೋಡಿ ಈ ಥರ ನೆನೆದಾದ್ಮೇಲೆ ಈಗ ಇದಕ್ಕೇ ಒಂದು ದೊಡ್ಡ ಬೌಲಲ್ಲಿ 2 ಬೌಲು ನಾನಿಲ್ಲಿ ಮೈದಾ ಹಿಟ್ಟನ್ನ ತೊಗೋತಾ ಇದ್ದೀನಿ. ಸೊ ಮೈದಾ ಹಿಟ್ಟು ಯೂಸ್ ಮಾಡೋದ್ರಿಂದ ಇದು ಚೆನ್ನಾಗಿ ಬರುತ್ತೆ. ನೀವು ಆರೋಗ್ಯ ದೃಷ್ಟಿಯಿಂದ ನೀವು ಯೂಸ್ ಮಾಡೋದಾದರೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಬೋದು, ಚೆನ್ನಾಗೇ ಬರುತ್ತೆ ಪೂರಿ. ಆಮೇಲೆ ತುಂಬ ಸಾಫ್ಟಾಗೇ ಇರುತ್ತೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ. ಸೊ ಇದು ಮೈದಾದಲ್ಲಿ ಸ್ವಲ್ಪ ಹಾರ್ಡಾಗಿರುತ್ತೆ. ಸೊ ನಾವೀಗ ಇಲ್ಲಿ ಮೈದಾ ಹಿಟ್ಟನ್ನು ಕಲಿಸ್ಕೊಬೇಕಾದ್ರೂ ಅಷ್ಟೇ ಕೂಡ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕು. ನೋಡಿ ಈಗ ಇದನ್ನು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕಾಗತ್ತೆ. ಮೈದಾ ಹಿಟ್ಟು ನಾವು ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ ಆ ಥರ ಕಲಿಸ್ಕೊಬಾರ್ದು, ಸ್ವಲ್ಪ ಗಟ್ಟಿಗಿರಬೇಕು. ಸ್ವಲ್ಪ ಪರೋಟ ಟೈಪ್ ಅಷ್ಟು ಗಟ್ಟಿಗಿದ್ರೆ ಸಾಕಾಗುತ್ತೆ. ನೋಡಿ ಈಗ ಇದನ್ನು ಒಂದು 5 ನಿಮಿಷ ನೆನೆಯೋಕ್ಕೆ, ಅಂದರೆ ನೆನೀಲಿ ಅಂತ ಬಿಟ್ಬಿಡ್ತೀನಿ. ಒಂದು 5 ನಿಮಿಷ ಆದಮೇಲೆ ಕ್ಲೀನಾಗಿ ಅದನ್ನು ನಾವು ಪೂರಿ ಥರ ಲಟ್ಟಿಸ್ಕೋಬೇಕು. ಅಂದರೆ ತುಂಬ ಚಪಾತಿ ಥರ ತೆಳುಗೆ ಲಟ್ಟಿಸ್ಬೇಡಿ, ಸ್ವಲ್ಪ ತಿಕ್ಕಾಗಿರಬೇಕು, ಅಂದರೆ ಪೂರಿ ಉಬ್ಬಬೇಕಲ್ವ. ಸೊ ಅದಕ್ಕೆ ಅಷ್ಟು ಕಲಿಸ್ಕೊಂಡ್ರೆ ಸಾಕು. ನೀವು ಎಷ್ಟು ನಾದುತ್ತೀರ ಅಷ್ಟು ಪೂರಿ ಚೆನ್ನಾಗಿ ಅಂದರೆ ಉಬ್ಬುತ್ತೆ. ಸೊ ಈಗಿದು 5 ನಿಮಿಷ ಆಗಿದೆ. ಸೊ ಪೂರಿ ಹಾಕ್ಬಿಟ್ಟು ಹೊತ್ತುತ್ತೀನಿ. ನೋಡಿ ಇಲ್ಲಿ ಚಪಾತಿ ಹೊಸಿತೀನಿ. ಸೊ ಈ ಥರ ಇಷ್ಟ ಅಗಲ ಇದ್ದರೆ ಸಾಕಾಗುತ್ತೆ. ನಾನು ಜಾಸ್ತಿ ದೊಡ್ಡದು ಮಾಡ್ತಾಯಿಲ್ಲ, ಸೊ ಇಷ್ಟೇ ಅಗಲ ಮಾಡ್ತಾಯಿದ್ದೀನಿ. ಸೊ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಎಣ್ಣೆಲಿ ಕರೆದು ಹೇಗೆ ಬರುತ್ತೆ ನೋಡೋಣ ಬನ್ನಿ. ನೋಡಿ ಎಣ್ಣೆಲಿ ಹಾಕಿ ಕರೆದಾಗ ಕ್ಲೀನಾಗಿ ಉಬ್ಬುತ್ತೆ. ನಾವು ಜಾಸ್ತಿ ಪ್ರೆಷರ್ ಹಾಕಿ ಪೂರಿನ ಒತ್ತಬಾರ್ದು. ಆಮೇಲೆ ಸ್ವಲ್ಪ ತಿಕ್ ಲೇಯರ್ ಒತ್ತಿದಾಗ ಇದು ಏನಿದೆ ಪೂರಿ ಅದು ಉಬ್ಬುತ್ತೆ. ಸೊ ಉಬ್ಬುದೇ ಇಲ್ಲಿ ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಈ ಚಿರೋಟಿ ಅಂತ ಮದುವೆ ಮನೇಲಿ ಹಾಕ್ತಾರಲ್ವ ಚಿರೋಟಿ, ಆ ಚಿರೋಟಿ ಯಾರಿಗೆಲ್ಲ ಇಷ್ಟ ಆಗುತ್ತೆ, ಈ ಹಾಲೊಬ್ಬಟ್ಟು ಕೂಡ ಅವ್ರಿಗೆಲ್ರಿಗೂ ಇಷ್ಟ ಆಗುತ್ತೆ. ಏನು ಅಂದರೆ ಸಿಂಪಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಒಳ್ಳೆ ಡೆಸರ್ಟ್ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಈಗ ಒಬ್ಬಟ್ಟೆಲ್ಲ ತಿಂದರೆ 1, 2, 3 ಅಷ್ಟೇ, ಮ್ಯಾಕ್ಸಿಮಮ್ ಅಂದರೆ 4. ಅದ್ರ ಮೇಲೆ ತಿಂದರೆ ಒಂಥರ ಹೊಟ್ಟೆ ಭಾರ ಆಗಿಬಿಡುತ್ತೆ. ಸೊ ಹೊಟ್ಟೆ ತುಂಬಿದಾಗ ಆಗುತ್ತೆ. ಸೊ ಹಾಗಾಗಿ ಈ ಥರ ಹಾಲು ಒಬ್ಬಟ್ಟು ತಿಂತಾಯಿದ್ರೆ ತಿಂತಾನೇ ಇರಬೇಕು. ಒಬ್ಬರು ಮಿನಿಮಮ್ ಅಂದರೂ ಒಂದು 10 ಒಬ್ಬಟ್ಟು ತಿನ್ಕೊಬೋದು. ಸೊ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ ತಿಳಿಸಿ. ನೋಡಿ ಈ ಥರ ಪೂರಿ ಕ್ಲೀನಾಗಿ ಉಬ್ಬಬೇಕು. ಪೂರಿ ಉಬ್ಬೋದಷ್ಟು ಹಾಲೊಬ್ಬಟ್ಟು ಏನಿದೆ ಅದು ಚೆಂದ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ. ನೀವು ಇದೇ ಪ್ರೊಸೀಜರ್ನ ಫಾಲೋ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಪೂರಿ. ನೋಡಿ ಈಗ ಈ ಪೂರಿ ಎಲ್ಲ ಕರೆದಾಯಿತು. ಸೊ ಇದನ್ನು ಒಂದು ಪ್ಲೇಟ್ಗೆ ತೊಗೋತೀನಿ. ಸೊ ಈಗ ಸರ್ವ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿತ್ತು ಅಂತ. ನೋಡಿ ಈ ಪೂರಿನ ಕ್ಲೀನಾಗಿ ಹೀಗೆ ಇಟ್ಟು, ಸೊ ಬಿಸಿ ಹಾಲನ್ನ ಹಾಕಬೇಕಾಗುತ್ತೆ. ಸೊ ಇದ್ರ ಮೇಲೆ ಎಕ್ಸ್ಟ್ರಾ ಬೇಕಾದರೆ ನೀವು ಸಕ್ಕರೆ ಪುಡಿ ಅಥವಾ ಬಾದಾಮ್ ಪುಡಿ ಉದುರಿಸ್ಕೋಬೋದು. ಬಟ್ ನಾನಿಲ್ಲಿ ಅದೇನು ಹಾಕ್ತಾಯಿಲ್ಲ, ಆಲ್ರೆಡಿ ನಾನಲ್ಲಿ ಬೇಯಕ್ಕೆ ಹಾಕಿರೋದ್ರಿಂದ ಸೊ ನಾನು ಏನು ಹಾಕ್ತಾಯಿಲ್ಲ. ಸೊ ನೋಡಿ ಈಗ ಹೇಗೆ ಬರುತ್ತೆ ಅಂದರೆ ಸಕ್ಕದಾಗಿದೆ. ಅದು ಹಾಕ್ತಾಯಿದ್ರೇ ಹಂಗೆ ಬೇಗ ತಿನ್ಕೊಂಬಿಡೋಣ ಅನಿಸುತ್ತೆ. ಯಾರಿಗೆಲ್ಲ ಈ ಅಡುಗೆ ಅಭಿರುಚಿ ತುಂಬಾ ಇಷ್ಟ ಇರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಮಾಡಿ ತಿಂತಾರೆ, ಅವ್ರಿಗೆಲ್ಲ ಈ ಥರ ಒಂದು ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ. ಸ್ವೀಟ್ ಯಾರಿಗೆಲ್ಲ ಇಷ್ಟ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಮಾಡಿ ನೋಡಿ, ಸಕ್ಕದಾಗಿ ಬರುತ್ತೆ. ಈ ಯುಗಾದಿಗೆ ನಿಮ್ಮ ಮನೇಲಿ ನೀವು ಕೂಡ ಇದೇ ಥರ ಹಾಲೊಬ್ಬಟ್ಟನ್ನ ಟ್ರೈ ಮಾಡಿ. ತಿಂದೇ ಇರೋರು, ಒಬ್ಬಟ್ಟು ಇಷ್ಟಪಡದೇ ಇರೋರು, ಸ್ವೀಟ್ ಇಷ್ಟಪಡದೇ ಇರೋರು ಕೂಡ ಇದನ್ನು ಇಷ್ಟಪಟ್ಟು ಹೇಳ್ತಾರೆ, ವಾಟ್ ಅ ಬ್ಯೂಟಿಫುಲ್ ಅಂತ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ.
ಟೇಸ್ಟ್ ಮಾಡಿ ನೋಡಿದೆ, ಸಖತ್ತಾಗಿತ್ತು. ಇದು ಆ್ಯಕ್ಚುಲಿ ಪೂರಿ ಸ್ವಲ್ಪ ಹಾರ್ಡಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಏನು ಬರಲ್ಲ, ಹಾರ್ಡಾಗಿ ಬರುತ್ತೆ. ಈ ಹಾಲು ಜೊತೆ ಹಾಕೊಂಡಾಗಂತೂ ಅದು ತುಂಬಾ ಸಾಫ್ಟಾಗಿ ಫುಲ್ಲು ಸ್ವೀಟ್ ಆಗಿಬಿಡುತ್ತೆ. ಹೆಂಗಿರುತ್ತೆ ಅಂದರೆ ಒಳ್ಳೆ ಜೇನುತುಪ್ಪ ಬಾಯಲ್ಲಿ ಹಂಗೆ ಬಾಯಿ ಒಳಗೆ ಹಿಂಗೆ ಇಟ್ಟಿದ ತಕ್ಷಣ ಫುಲ್ಲು ಸ್ವೀಟ್ನೆಸ್ ಹರಡುತ್ತೆ. ವಾವ್, ಸಖತ್ತಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ತಿಂದವರೆಲ್ಲ ಹೇಳ್ತಾರೆ ಒನ್ ಮೋರ್ ಅಂತ. ಸಕ್ಕತ್ತಾಗಿರುತ್ತೆ. ನೀವು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ. ಥ್ಯಾಂಕ್ ಯು ಸೋ ಮಚ್.